ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳಿಂದ ಆಶೀರ್ವಚನದ ನುಡಿ ಮುತ್ತುಗಳನ್ನು ಆಲಿಸಲಿದ್ದೇವೆ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರೀಂ. ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯ ವತಿಯಿಂದ ಈ ವರ್ಷದ ಗುರುವಂದನಾ ಕಾರ್ಯಕ್ರಮವನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹನೀಯರನ್ನು ಗುರುತಿಸಿ ಗೌರವಿಸುವ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮಹಾ ನಮಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಎಲ್ಲರಿಗೂ ದರ್ಶನ ಆಶೀರ್ವಾದಗಳನ್ನು ನೀಡಿರ್ತಕ್ಕಂಥ ಕಾಡು ಸಿದ್ದೇಶ್ವರ ಮಹಾಸಂಸ್ಥಾನ ಮಠ ನೊಣವಿನಕೆರೆಯ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಕರಿ ವೃಷಭ ದೇಶಿಕೇಂದ್ರ ಶಿವ ಯೋಗೇಶ್ವರ ಮಹಾಸ್ವಾಮಿಗಳವರ ಶ್ರೀ ಸನ್ನಿಧಿಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಹನೀಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗೆ, ಗೌರವಕ್ಕೆ, ಗುರುವಂದನೆಗೆ ಭಾಜನರಾಗಿರುವ ಮತ್ತು ಭಾಜನರಾಗ್ತಾ ಇರ್ತಕ್ಕಂಥ ಎಲ್ಲ ಗುರುವರೇಣ್ಯರೇ ಮತ್ತು ಸಾಧಕರೇ, ಈ ಒಂದು ಕಾರ್ಯಕ್ರಮನ ಕಣ್ತುಂಬ ನೋಡಿ ಮನಸ್ಸಿಗೆ ಒಂದು ಸಂಸ್ಕಾರವನ್ನು ತಂದುಕೊಳ್ಳಿಕ್ಕೆ ಬಂದಿರತಕ್ಕಂಥ ಎಲ್ಲ ಸಹೃದಯ ಬಂಧುಗಳೇ, ಆಸ್ತಿಕ ಮಹಾಶಯರೇ, ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭವಾಗಿದೆ. ಮಲೆ ಮಹದೇಶ್ವರ ಬೆಟ್ಟದಿಂದ ಬರಲಿಕ್ಕೆ ಸ್ವಲ್ಪ ತಡವಾಯಿತು. ಇಂದಿನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಬಂದದ್ದು ಸಾರ್ಥಕ ಅಂತ ಭಾವನೆ ಬರ್ತಾ ಇದೆ. ಇಲ್ಲಿ ಪ್ರಶಸ್ತಿಗೆ ಭಾಜನರಾಗ್ತಾ ಇರ್ತಕ್ಕಂಥ ಸಾಧಕರನ್ನು ನೋಡಿದರೆ ಯಾವ ಕಾರ್ಯಕ್ಕಾಗಿ, ಯಾವ ಕಾರಣಕ್ಕಾಗಿ ಕವಿ ಗುಂಡಪ್ಪನವರು ಒಂದು ಮಾತನ್ನು ಹೇಳಿದರೋ ಅದು ಸಾರ್ಥಕತೆ ಆಗುತ್ತೆ ಅಂತ ಅನಿಸುತ್ತೆ. ಸಂಗೀತ ಒಂದು ಕಲೆ, ಸಾಹಿತ್ಯ ಒಂದು ಕಲೆ, ಅಂಗಾಂಗ ಭಾವರೂಪಣದ ಕಲೆಯೊಂದು, ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ, ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ. ಬದುಕು ಮಂಗಳಕರವಾಗಬೇಕು ಅಂದರೆ ಕೇವಲ ಊಟ ಮಾಡಿದರೆ ಸಾಲದು. ದೇಹ ಬೆಳೆಸಲಿಕ್ಕೆ ಊಟ ಏನು ಬೇಕಾಗುತ್ತೆ, ಪ್ರಸಾದ ಬೇಕು. ಆದರೆ ದೇಹ ಒಂದೇ ನಮ್ಮ ಅಸ್ತಿತ್ವ ಅಲ್ಲ. ನಮ್ಮ ಹಿಂದೆ ನಮ್ಮ ಅಸ್ತಿತ್ವದಲ್ಲಿ ಮತ್ತಷ್ಟು ಆಯಾಮಗಳಿದ್ದಾವೆ. ಆ ಎಲ್ಲ ಆಯಾಮಗಳನ್ನು, ಆ ಎಲ್ಲ ಅಸ್ತಿತ್ವದ ವಿವಿಧ ಪದರಗಳನ್ನು ಮಂಗಳಕರಗೊಳಿಸ್ತಲೇ ಹೋದದ್ದೇ ಆದರೆ ಒಟ್ಟು ಬದುಕು ಮಂಗಳಕರ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ನಮ್ಮ ಹಿರಿಯರು, ಗುರುವಿನ ರೂಪದಲ್ಲಿ ತಂದೆ ತಾಯಿಗಳು, ಆಧುನಿಕ ಶಿಕ್ಷಕಿಯರು, ಆಧ್ಯಾತ್ಮಿಕ ಗುರುಗಳು ವಿವಿಧ ರೀತಿಗಳಲ್ಲಿ ನಮ್ಮ ಬದುಕನ್ನು ಮಂಗಳಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದಕ್ಕಾಗಿ ಅವರು ಹೇಳಿತ್ತು, ಸಂಗೀತವನ್ನು ಹೇಳ್ಕೊಡ್ತಕ್ಕಂತಹ ಗುರುಗಳು ಇಲ್ಲಿದ್ದಾರೆ, ಸಾಹಿತ್ಯವನ್ನು ಹೇಳಿಕೊಡುವ ಗುರುಗಳಿದ್ದಾರೆ, ಬೇರೆ ಬೇರೆ ಅಂಗಾಂಗ ಭಾವರೂಪಣದ ಕಲೆ ಎಲ್ಲವನ್ನು ಕೂಡ ಹೇಳ್ಕೊಡ್ತಕ್ಕಂಥ ಗುರುಗಳನ್ನು ಇಲ್ಲಿ ಯಾರು ನಮ್ಮ ಬದುಕನ್ನು ಮಂಗಳಗೊಳಿಸ್ಲಿಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದಾರೋ, ಶ್ರಮಿಸಿದಾರೋ ಅಂಥವರೆಲ್ಲರನ್ನು ಕೂಡ ಗೌರವಿಸುವ ಈ ಕಾರ್ಯಕ್ರಮದಲ್ಲಿ
ಭಾಗಿಯಾದದ್ದು ತುಂಬ ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ಈಗ ತಾನೇ 5 ಜನ ಮಹನೀಯರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದು. ಪ್ರಕಾಶ್ ರಾವ್ ಅವರು, ಪಾವಗಡ ಪ್ರಕಾಶ್ ರಾವ್ ಅವರು, ಅವರ ಮಾತುಗಳನ್ನ ಯಾರೂ ಕೇಳಿಲ್ಲ. ಅವರ ಮಾತುಗಳಿಂದ ಎಷ್ಟೋ ಜನ ಬದುಕನ್ನು ಶ್ರೀಮಂತಗೊಳಿಸ್ಕೊಂಡಿದ್ದಾರೆ. ಬಿಸ್ನೆಸ್ ಮಾಡಿ ಭೌತಿಕ ಬದುಕು ಶ್ರೀಮಂತರಾಗಿರೋರು ಬೇರೆ, ಆದರೆ ಆಂತರ್ಯದ ಬದುಕನ್ನು ಶ್ರೀಮಂತಗೊಳಿಸ್ಕೊಂಡವರು, ಅಂಥವರಿಗೆ ಸಾಲಿಗೆ ಪ್ರಕಾಶ್ ರಾವ್ ಅವರು ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಕ್ಷುರಸ್ಯ ದಾರ ನಿಶಿತ ದುರತ್ಯಯ ದುರ್ಗಂಪತಃ ಇತಿ ವದಂತಿ ಕವಯಃ. ನಮ್ಮ ಮಾತು ಒಂದು ಇದು. ಉತ್ತಿಷ್ಠತ, ಎದ್ದಿದ್ದೇವೆ, ದೇಹದಿಂದ ಎದ್ದಿದ್ದೇವೆ, ಆಂತರ್ಯದಲ್ಲಿ ಮಲಗಿದ್ದೇವೆ, ಅದಕ್ಕೆ ಜಾಗೃತರಾಗಬೇಕು. ಜಾಗೃತಿಯ ಭಾವ ಅಂತಂದರೆ ನಮಗೆ ಜ್ವರ ಬಂದಿದೆ ಅಂತ ಗೊತ್ತಾಗ್ತಕ್ಕಂಥದ್ದು ಒಂದು ರೀತಿಯ ಜಾಗೃತಿನೇ. ಜ್ವರ ಬಂದಿದೆ ಅಂತ ಗೊತ್ತಾಗುವುದು, ನಮಗೆ ಅಜ್ಞಾನ ಇದೆ ಅಂತ ಗೊತ್ತಾಗ್ತಕ್ಕಂಥದ್ದು ಎರಡೂ ಒಂದೇ ಎಂಬ ಭಾವನೆ. ಆದರೆ ಜ್ವರ ಬಂದಾಗ ಡಾಕ್ಟರ್ ಬೇಕು, ಅಜ್ಞಾನ ಇದೆ ಅಂತ ಗೊತ್ತಾದಾಗ ಒಬ್ಬ ಗುರು ಬೇಕಾಗುತ್ತೆ, ಶ್ರೇಷ್ಠ ಗುರು ಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳಿತು ಪ್ರಾಪ್ಯ ವರಾನ್. ಯಾಕಾಗಿ? ನಿಬೋಧತ, ಆತ್ಯಂತಿಕ ಆತ್ಮಜ್ಞಾನವನ್ನು ಹೇಳಿಕೊಡ್ತಕ್ಕಂಥ ಗುರು ಬೇಕಾಗ್ತಾನೆ. ಯಾವಾಗ? ನಮ್ಗೆ ಅಜ್ಞಾನದ ಜಾಗೃತಿ ಆದಾಗ, ಅಜ್ಞಾನ ಇದೆ ಅಂತ ಒಂದು ಭಾವನೆ ಬಂದಾಗ ಶ್ರೇಷ್ಠ ಗುರುವನ್ನು ಅರಸಿ ಹೋಗ್ತೇವೆ. ದೇಹಕ್ಕೆ ಕಾಯಿಲೆ ಬಂದಿದೆ ಅಂತ ಡಯಾಗ್ನೋಸ್ ಆದಾಗ ವಿಲ್ ಅಪ್ರೋಚ್ ದ ರೈಟ್ ಡಾಕ್ಟರ್ ಟು ಗೆಟ್ ದ ಸೊಲ್ಯೂಷನ್. ಇವತ್ತು ಇಲ್ಲಿ ವಿವಿಧ ಕ್ಷೇತ್ರಗಳಿಗೆ ಗುರುಗಳಾಗಿರ್ತಕ್ಕಂಥ ಹಲವಾರು ಮಂದಿ ಬಂದಿದ್ದೀರಿ. ಅಂಥ ಎಲ್ಲ ಗುರುಗಳಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ನಾವು ಧನ್ಯವಾದಗಳನ್ನು ನಿಮ್ಮ ಶ್ರಮಕ್ಕಾಗಿ, ನಿಮ್ಮ ಸೇವೆಗಾಗಿ ಅರ್ಪಿಸ್ತೇವೆ. ಮನಸ್ಸಿಗೆ ಮೂಲತಃ ಭಗವಂತ ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಹೌದು, ಶರೀರ ಅಂದ ತಕ್ಷಣ ನಮ್ಮ ಕಲ್ಪನೆಗೆ, ನಮ್ಮ ಭಾವನೆಗೆ ಬರ್ತಕ್ಕಂಥದ್ದು ಈ ದೇಹ ಮಾತ್ರ. ಆದರೆ ನಮ್ಮ ಹಿರಿಯರು ನಮಗೆ 3 ದೇಹಗಳ ವಿಚಾರವನ್ನು ಹೇಳಿಕೊಟ್ಟಿದ್ದಾರೆ. ಆ ಒಂದು ದೃಷ್ಟಿಯಿಂದ ದೇಹಾಭಿಮಾನೇ ಗಲಿತೆ ವಿಜ್ಞಾತೆ ಪರಮಾತ್ಮನಿ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ನಾವು ಎಲ್ಲಿಯೇ ನೋಡಿದ್ರೂ ಕೂಡ ಭಗವಂತನ ದರ್ಶನವೇ ಆಗಬೇಕು, ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಈ 3 ದೇಹಗಳು ಏನಾಗಿದ್ದಾವೆ. ಒಂದು ಕಡೆ ಈ ದೇಹವನ್ನು ಕೊಟ್ಟಂಥ ಅಪ್ಪ ಅಮ್ಮಂದರು ಮೊದಲ ಗುರುಗಳು. ಆಧುನಿಕ ಬದುಕನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ ವಿಜ್ಞಾನಮಯ ಕೋಶವನ್ನು ಮತ್ತು ಈ ಜಗತ್ತಿನಲ್ಲಿ ಸುಂದರ ಬದುಕನ್ನು ಬೆಳೆಸಲಿಕ್ಕೆ ನಮ್ಮ ಪ್ರೊಫೆಸರ್ಸು, ನಮ್ಮ ಇನ್ಸ್ಟಿಟ್ಯೂಷನ್ಸ್ನವರು, ನಮ್ಮ ಸ್ಕೂಲ್ನವರು, ಅವರು ಒಂದು ಗುರುಗಳು. ಮತ್ತು ಇನ್ನೊಂದು ಇದೆಯಲ್ಲ, ಕಾಸಲ್ ಬಾಡಿ, ಕಾರಣ ಶರೀರ. ಈ ಕಾರಣ ಶರೀರವ ಅಜ್ಞಾನದ ಶರೀರ. ಈ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂಥ ಸುಜ್ಞಾನವನ್ನು ಕೊಡ್ತಕ್ಕಂಥ ಆಧ್ಯಾತ್ಮಿಕ ಗುರುಗಳು. ಅಂತಹ ಕೆಲಸವನ್ನು ಪ್ರಕಾಶ್ ರಾವ್ ಅವರು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಅವ್ರ ಬಗ್ಗೆ ಪ್ರಾರಂಭದಲ್ಲಿ 1-2 ಮಾತನ್ನು ಹೇಳಿದೆ ನಾನು. ಯಾವಾಗ ಈ 3 ದೇಹಗಳ ಶುದ್ಧಿ, ಅಜ್ಞಾನ ಬಿದ್ದು ಅಂತಃಕರಣ ಶುದ್ಧಿಯಾಗಿ ಎಲ್ಲ ಕ್ಲೇಶಗಳು ಹೋಗಿ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ, ಈ 3 ದೋಷಗಳನ್ನು ಕಳೆದ ಮೇಲೆ ನಮಗೆ ಜಗತ್ತು ಹೇಗೆ ಕಾಣಿಸುತ್ತೆ ಅಂದರೆ ತುಂಬ ಕಷ್ಟ ಅಂತ ಕಾಣಿಸೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮನಸ್ಸು ಎಲ್ಲಿಗೆ ಹೋದ್ರೂ ಕೂಡ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಇಂತಹ ಒಂದು ದರ್ಶನ ಭಾವವನ್ನು ಕೊಟ್ಟಂಥ ಎಲ್ಲ ಸ್ತರದ ಗುರುಗಳನ್ನು ಅಭಿನಂದಿಸುವ, ಗೌರವಿಸುವ ಈ ಕಾರ್ಯ. ಒಬ್ಬ ವಿಜ್ಞಾನಿ ಒಂದು ಮಾತನ್ನು ಹೇಳಿದ. ಈಗ ತಾನೇ ಒಬ್ಬರು ನಮ್ಮ ವಿಜ್ಞಾನಿಗೆ ತಮ್ಮಗಳ ಜೊತೆಯಲ್ಲಿ ಸನ್ಮಾನಿಸಿದರು. ಈಸ್ ಎ ಸೈಂಟಿಸ್ಟ್ ಇನ್ ದ ಫೀಲ್ಡ್ ಆಫ್ ದ ಎನರ್ಜಿ. ಬಹುಶಃ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ ಒಬ್ಬ ಶ್ರೇಷ್ಠ ವಿಜ್ಞಾನಿಯ ಒಂದು ಪದವಿಯೂ ಕೂಡ ಅವರಿಗೆ ಸಿಕ್ಕಿರ್ತಕ್ಕಂಥದ್ದನ್ನು ಕೇಳಿ ಆನಂದ ಆಯಿತು. ಟಾಟಾ ಇನ್ಸ್ಟಿಟ್ಯೂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ ನಮ್ಮ ನಾಡಿನ ಮುಖಾಂತರ ಜಗತ್ತಿಗೆ ವೈಜ್ಞಾನಿಕ ಶೋಧನೆಗಳನ್ನು, ಸಾಧನೆಗಳನ್ನು ತಿಳಿಸಿದಂತಹದ್ದು. ಅಂತಹ ಒಂದು ಆವರಣದಲ್ಲಿ ಅಂಥ ವಿಜ್ಞಾನಿಯನ್ನು ಕೂಡ ಗುರುತಿಸಿದ್ದು ಸಂತೋಷ ಆಯಿತು. ಅಮೆರಿಕ ದೇಶದ ಇನ್ನೊಬ್ಬ ವಿಜ್ಞಾನಿ ಒಂದು ಮಾತನ್ನು ಹೇಳಿದ. ಜರ್ಮನಿಯವನಾದ್ರೂ ಕೂಡ ಅಮೆರಿಕದಲ್ಲಿ ನೆಲೆಸಿದ ಆಲ್ಬರ್ಟ್ ಐನ್ಸ್ಟೈನ್. ಆ ಒಂದು ಮಾತನ್ನು ಹೇಳ್ತಾನೆ.
ಮ್ಯಾನ್ ಹ್ಯಾಸ್ ಸಕ್ಸೀಡೆಡ್ ಇನ್ ಸ್ಪ್ಲಿಟಿಂಗ್ ಅನ್ ಆಟಮ್. ತಪ್ಪೇನಿಲ್ಲ, ಬೇಕಾಗುತ್ತೆ. ಅಣುವನ್ನು ಛೇದಿಸುವ ಭೇದಿಸುವ ವಿದ್ಯೆಯನ್ನು ಕಲಿಸಿಕೊಟ್ಟದ್ರಿಂದ ಹೇರಳವಾಗಿರ್ತಕ್ಕಂಥ ಉಪಯೋಗವಾಗಿದೆ. ಬಟ್ ಬಿಫೋರ್ ಸಕ್ಸೀಡಿಂಗ್ ಯುನೈಟಿಂಗ್ ದ ವಿಸ್ಡಮ್ ಆಫ್ ಹ್ಯೂಮನ್ ಹಾರ್ಟ್ಸ್ ಅಂತ. ಮ್ಯಾನ್ ಹ್ಯಾಸ್ ಸಕ್ಸೀಡೆಡ್ ಇನ್ ಸ್ಪ್ಲಿಟಿಂಗ್ ಅನ್ ಆಟಮ್ ಬಿಫೋರ್ ಅಕ್ವೈರಿಂಗ್ ದ ವಿಸ್ಡಮ್ ಆಫ್ ಯುನೈಟಿಂಗ್ ಹ್ಯೂಮನ್ ಹಾರ್ಟ್ಸ್. ಅಂದರೆ ಹೊರಗಿನ ವ್ಯಕ್ತಿಗಳು ಹೊಡೆದೋಗಿದ್ದಾರೆ ಅಂತಲ್ಲ, ವ್ಯಕ್ತಿ ತನ್ನೊಳಗಡೆ ತಾನೇ ಹೊಡೆದೋಗಿದ್ದಾನೆ. ಸ್ಪ್ಲಿಟ್ ಪರ್ಸ್ನಾಲಿಟಿ. ಇಂತಹ ಸ್ಪ್ಲಿಟ್ ಪರ್ಸ್ನಾಲಿಟಿಯನ್ನು ಏಕೀಕರಿಸಿ ಒಬ್ಬ ವ್ಯಕ್ತಿಯನ್ನು ಅವನ ವ್ಯಕ್ತಿಯಾಗಿಯೇ ಕಾಣಲಿಕ್ಕೆ ಅವನಿಗೆ ಆದಮೇಲೆ ಹೊರಗಡೆನವರು ಕೂಡ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಇಂತಹದ್ದೊಂದು ಕೂಡಿಸುವ ಕಲೆಯನ್ನು ಹೇಳಿಕೊಟ್ಟಂತಹ ಒಂದು ಕೀರ್ತಿ ನಮ್ಮ ದೇಶದ ಯೋಗ ಗುರುಗಳಿಗೆ ಹೋಗುತ್ತೆ. ಪತಂಜಲಿಯಂಥ, ಗೋರಕ್ಷನಾಥರಂಥ ಮಹಾನ್ ಯೋಗಿಗಳು ಮನಸ್ಸನ್ನು ಏಕೀಕರಣಗೊಳಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು. ಅದಕ್ಕೆ ಯೋಗ ಚಿತ್ತವೃತ್ತಿ ನಿರೋಧ. ಆಗ ಏನು ಕಾಣಿಸುತ್ತೆ? ತದಾದೃಷ್ಟವು ಸ್ವರೂಪಿ ಅವಸ್ಥಾನ. ಎಲ್ಲ ಸ್ತರದಲ್ಲಿ ಕೂಡ ಈ ರೀತಿ ಕೊನೆಗೆ ಅಂತಿಮವಾಗಿ ನಮ್ಮ ಸ್ವರೂಪವನ್ನು ನಮಗೇ ತಿಳಿಸಿಕೊಡುವ ಕಾರ್ಯವನ್ನೂ ಕೂಡ ಮಾಡಿದ್ರಲ್ಲ, ಆಗ ಅಂತಿಮವಾಗಿರ್ತಕ್ಕಂಥ ಗುರು ಯಾರಪ್ಪ ಅಂತಂದರೆ, ಯಾವಾಗ ವ್ಯಕ್ತಿ ಎಲ್ಲ ಗುರುಗಳನ್ನು ಉಪಯೋಗಿಸಿ ಅಂತಿಮದ ಆಧ್ಯಾತ್ಮಿಕ ಗುರುವನ್ನೂ ಕೂಡ ಉಪಯೋಗಿಸಿಕೊಂಡು ಕೊನೆಗೆ ತನ್ನೊಳಗಡೆ ಇರ್ತಕ್ಕಂಥ ತನ್ನ ಗುರುವನ್ನು ತಾನೇ ಕಂಡುಕೊಳ್ತಕ್ಕಂಥದ್ದು. ಅಂತರತಮ ನೀ ಗುರು ಹೇ ಆತ್ಮತಮೋಹಾರಿ. ನಮ್ಮ ಒಳಗಿನ ನಾವು ನಮಗೇ ಗುರುವಾಗಿ ತಲುಪುವವರೆಗೂ ಕೂಡ ಈ ಎಲ್ಲ ಗುರುಗಳು ಬೇಕಾಗ್ತಾರೆ. ತಾಯಿಯಾಗಿ, ಮಾಸ್ಟರ್ಗಳಾಗಿ ಸ್ಕೂಲ್ನಲ್ಲಿ, ಆಧ್ಯಾತ್ಮಿಕ ಗುರುಗಳಾಗಿ ಎಲ್ಲ ರೀತಿಯಲ್ಲಿ ಶ್ರಮಿಸಿದಾಗ ನಮ್ಮನ್ನು ನಾವು ಕಂಡುಕೊಂಡಾಗ ನಮ್ಮ ಈ ಲೋಕದ ಯಾತ್ರೆ ನಿಲ್ಲುತ್ತೆ. ಅಂಥವ್ರಿಗೂ ಕೂಡ ಇಂತಹವರ ಸಾಧನೆಗಳ ಸಹಾಯ ನಮಗೆ ಬೇಕಾಗುತ್ತೆ. ಅಂತಹ ಗುರುಗಳನ್ನು ಇವತ್ತು ಗೌರವಿಸತಕ್ಕಂತಹದ್ದು ನಮ್ಮ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಅವರ ಒಂದು ಬಹುಶಃ ಲೋಗೋ ಇದೆ ಅಂತ ಕಾಣಿಸುತ್ತೆ, MC² ಬರೆದಿದ್ದಾರಲ್ವ ಅಲ್ಲಿ. ಅದನ್ನು ನೋಡಿದಾಗ ನನಗೆ ಪ್ರಾರಂಭದಲ್ಲಿ ಆಶ್ಚರ್ಯ ಆಯಿತು. =MC² ಥರ ಕಾಣಿಸ್ತಾ ಇತ್ತು ನನಗೆ ಅದನ್ನು. ಹೌದಲ್ಲ? ಅಲ್ಲಿ C²ಗೆ ಸ್ಕ್ವೇರ್ ಇದೆಯೋ, Mಗೆ ಸ್ಕ್ವೇರ್ ಇದೆಯೋ ಅಥವಾ ಈಗಿದೆಯೋ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ದೇ ಹ್ಯಾವ್ ಡಿಸೈನ್ಡ್ ದ ಲೋಗೋ ಇನ್ ಸಚ್ ವೇ =MC². ಕೊನೆಗೆ ಎರಡೇ ಮಾತು. ಮೊನ್ನೆ ಡೆಲ್ಲಿಯಿಂದ ವಾಪಸ್ಸು ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ನನ್ನ ಪಕ್ಕ ಕೊಡ್ತಿದ್ದಂಥ ಸಹ ಪ್ರಯಾಣಿಕರು ಕೇಳಿದರು, ನೀವು ಯಾಕೆ ಸನ್ಯಾಸಿ ಆದ್ರಿ ಅಂತ. ನಾನೇನು ಹೇಳೋದು? ವಿದೌಟ್ ನೋಯಿಂಗ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಕ್ವೆಶ್ಚನರ್ ಏನು ಆನ್ಸರ್ ಹೇಳೋದು? ಕೊನೆಗೆ ನಾನು ಕೇಳಿದೆ, ಏನೂ ಇಲ್ಲ, ಏನು ಓದಿದ್ದೀರಿ ಅಂತ ಕೇಳಿದೆ ಅವರಿಗೆ. ಅವರು IIT ಖರಗ್ಪುರ್ನಲ್ಲಿ ಎಂಜಿನಿಯರಿಂಗ್ ಮಾಡಿ ಮಾಸ್ಟರ್ಸ್ ಮಾಡಿರೋದ್ರಿಂದ ಅವರ ಹಿನ್ನೆಲೆಗೆ ಅರ್ಥ ಆಗೋ ಹಾಗೆ ನಾನು ನನ್ನ ಪುಸ್ತಕವನ್ನು ತೆಗೆದು ಅವರಿಗೆ ಬರೆದೆ M ಅಂತ ಬರೆದೆ. ದಿಸ್ ಇಸ್ ದ ರೀಸನ್ ವೈ ಹ್ಯಾವ್ ಬಿಕಮ್ ಸನ್ಯಾಸಿ ಅಂತ. ಇದು ರಾಂಗ್ಲಿ ಹ್ಯಾವ್ ರಿಟರ್ನ್ ಇಟ್ ಅಂತಾನು. ಏಕೆ ಅಂತ ಕೇಳಿದೆ ನಾನು. ಇಟ್ ಈಸ್ ನಾಟ್ M, ರಾದರ್ ಇಟ್ ಶುಡ್ ಬಿ MC². ಯಾರು ಹೇಳಿದರು ಅಂತ ಕೇಳಿದೆ. ಆಲ್ಬರ್ಟ್ ಐನ್ಸ್ಟೈನ್ ಹ್ಯಾಸ್ ಗಿವನ್ ಸಚ್ ಎ ಬ್ಯೂಟಿಫುಲ್ ಫಾರ್ಮುಲಾ ಸ್ಟೇಟಿಂಗ್ MC², ಬಟ್ ಯು ಹ್ಯಾವ್ ರಾಂಗ್ಲಿ ರಿಟರ್ನ್ ಅಂತ. ನಾನು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದನ್ನ ಕಾರಣಕ್ಕೋಸ್ಕರ C² ಆಗಬೇಕು ಅಂತ ಏನಿಲ್ಲ. ಬಟ್ ನನ್ನ ಭಾವನೆ M ಅಂತಂದರೆ ಏನು ಅಂತಂದರೆ, ಈ ಒಂದು ನನ್ನ ದೃಷ್ಟಿಯಲ್ಲಿ ಎನರ್ಜಿ, M ಅಂತಕ್ಕಂಥದ್ದು ಮಾಸ್, ಮ್ಯಾಟರ್ ವಿಚ್ ಆಸ್ ದ ಮಾಸ್. ಈಗ ಉದ್ದೇಶ ಏನಂತಂದರೆ, ನಾನು ಇದುವರೆಗೂ ಬಲಗಡೆ ಇರ್ತಕ್ಕಂಥ M ಆಗಿದ್ದೇನೆ, ಅಲ್ಲಿದೆಯಲ್ಲ ಅಲ್ಲಿ, ಇದುವರೆಗೂ M ಆಗಿದ್ದೇನೆ. M ಅಂದರೆ ಜಡವಾಗಿದ್ದೇನೆ. ಈ ಒಂದು ಕ್ರಿಯೆ ಯಾತಕ್ಕೆ ಅಂತಂದರೆ ಆಗಲಿಕ್ಕೋಸ್ಕರ, ಚೇತನ ಆಗಲಿಕ್ಕೋಸ್ಕರ. ಮತ್ತು ಬಿಟ್ಬಿಟ್ರಲ್ಲ, ನಿಮ್ಮ ಸ್ಪಿರಿಚುವಲ್ ಡೊಮೈನಲ್ಲಿ ವಾಟ್ ಎಕ್ಸಾಕ್ಟ್ಲಿ C ಸ್ಟ್ಯಾಂಡ್ಸ್ ಫಾರ್, ಅಲ್ಲೇನೋ ಸ್ಕ್ವೇರ್ ಆಫ್ ವೆಲಾಸಿಟಿ ಆಫ್ ಲೈಟ್ ವಿಚ್ ಟ್ರಾವೆಲ್ಸ್ ಅಟ್ ದ ರೇಟ್ ಆಫ್ 3 lakhs km/s, ಅದೆಲ್ಲ ಗೊತ್ತಿರ್ತಕ್ಕಂಥದ್ದನ್ನೇ. ಆಧ್ಯಾತ್ಮಿಕ ಜೀವನದಲ್ಲಿ C ಅಂದರೆ ಯಾವುದಪ್ಪ ಅಂತಂದರೆ ದ ಸ್ಪಿರಿಚುವಲ್ ಇನ್ಸೈಟ್. ಅದು ಹೇಗೆ? ನೀವು ಯಾವುದಾದ್ರು ಮಠಕ್ಕೆ ಸೇರ್ಕೊಳ್ಳಿ, ಗುರುಗಳನ್ನ ಅನುಸರಿಸಿ, ಓಕೆ, ಆವಾಗ ಗುರುಗಳು ಹೇಳಿಕೊಡ್ತಾರೆ C ಅಂದ್ರೇನು ಆಧ್ಯಾತ್ಮಿಕ ಡೊಮೈನ್ನಲ್ಲಿ ಅಂತ. ಇವತ್ತು ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯವರು MC²ಗೆ ಹತ್ತಿರವಾಗಿರ್ತಕ್ಕಂಥ ರೀತಿಯ ಒಂದು ಲೋಗೋವನ್ನು, ಎಂಬ್ಲಮನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅರ್ಥ ಏನು ಅಂತಂದರೆ, ನಾವೆಲ್ಲರೂ ಜಡವಾಗಿ ಕಾಣ್ತಾ ಇದ್ದೇವೆ, ಆದರೆ ನಾವೆಲ್ಲರೂ ಕೂಡ ಚೇತನರೇ. ಆ ಜಡ ಚೇತನವಾಗಲಿಕ್ಕೆ ಒಂದಿಷ್ಟು ಕ್ರಿಯೆ ಬೇಕಾಗ್ತದೆ. ಇದಕ್ಕೊಂದಿಷ್ಟು ಮೆಂಟಲ್ ಮಾಡ್ಯುಲೇಷನ್ಸ್ ಇದ್ದಾವೆ, ಮೆಂಟಲ್ ಅಫ್ಲಿಕ್ಷನ್ಸ್ ಇದ್ದಾವೆ. ಯಾವ್ಯಾವುದು? ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಪಂಚಕ್ಲೇಶ ಅಂತ
ಈ ಎಲ್ಲ ಕ್ಲೇಶಗಳನ್ನು ಕಳ್ಕೊಂಡಾಗ ಎಮ್ ಅಂತ ಇರ್ತಕ್ಕಂಥದ್ದು ರೈಟ್ ಸೈಡ್ನಲ್ಲಿ ಅದು ಈ ಅದೇ ಆಗ್ತದೆ. ಅಂದರೆ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಜಡಜೀವಿ ಜ್ಞಾನಿ ಆಗ್ತಕ್ಕಂಥ ಕಾಲಘಟ್ಟ ಬರ್ತದೆ. ಅದೇ ರೀತಿ ನೋಡಿ, ನಿಮಗೆ ಸುಮಾರು 1,000 kg ಇರ್ತಕ್ಕಂಥ ಚಿನ್ನದ ಕಲ್ಲನ್ನು ಸಂಸ್ಕರಿಸಿದ್ದೆ ಆದರೆ 3 ಗ್ರಾಮು ಚಿನ್ನ ಬಂದರೆ ಚಿನ್ನ ತೊಗೊಂಡೋಗ್ತೀರಾ, ಕಲ್ಲು ತೊಗೊಂಡೋಗ್ತೀರಾ? ಏನು ತೊಗೊಂಡೋಗ್ತೀರಿ? ಆ ಚಿನ್ನ ಎಲ್ಲಿತ್ತು? ಈ ಕಲ್ಲಲ್ಲೇ ಇತ್ತು. ಆದರೆ ಕಲ್ಲು ಯಾಕೆ ತೊಗೊಂಡೋಗೋದಿಲ್ಲ? ತುಂಬ ವೇಸ್ಟ್ ಆಗಿರೋದಿದೆ ಅದು. ಹಾಗೆಯೇ ಇವತ್ತು ನಾವು ಇನ್ನೂ ಕೂಡ ಎಲ್ಲ ರೀತಿಯಲ್ಲಿ ಯಾಕೆ ಅಕ್ಸೆಪ್ಟ್ ಆಗ್ತಾಯಿಲ್ಲ? ಇವತ್ತಿಗೂ ಬುದ್ಧನನ್ನೇ ಪೂಜೆ ಮಾಡ್ತೇವೆ, ಶಂಕರರನ್ನ ಪೂಜೆ ಮಾಡ್ತೇವೆ, ಮಹಾತ್ಮರನ್ನ ಪೂಜೆ ಮಾಡ್ತೇವೆ. ಯಾಕೆ ಅಂತಂದರೆ ಅವರು ಬೇಕಿಲ್ಲದ ಕಲ್ಲೆಲ್ಲವನ್ನು ಕೂಡ ಆಚೆಗೆ ಹಾಕಿ ಕೇವಲ 3 ಗ್ರಾಮ್ ಆತ್ಮದ ರೀತಿಯ ಒಂದು ಚೈತನ್ಯವನ್ನು ತಿಳ್ಕೊಂಡಂಥವರು. ನಾವು ಅದೇ ಆಗಿದ್ದೇವೆ, ಆದರೆ ವೇಸ್ಟ್ ತುಂಬಿಕೊಂಡಿದೆ. ಆ ವೇಸ್ಟ್ ಎಲ್ಲವನ್ನು ಕೂಡ ಪ್ರಾಸೆಸ್ ಮಾಡಿ ಆಚೆಗೆ ಹಾಕಿದ್ದೆ ಆದರೆ ಯು ಆರ್ ಆಲ್ಸೋ ಗೋಯಿಂಗ್ ಟು ಬಿ ವರ್ಷಿಪ್ಡ್. ಅದಕ್ಕೋಸ್ಕರ ನಮ್ಮ ಒಳಗಡೆ ಇರ್ತಕ್ಕಂಥ ಚೇತನವನ್ನು ನಾವಾಗಿ ತಿಳ್ಕೊಳ್ಳಿಕ್ಕೆ ಇಂಥೆಲ್ಲ ಗುರುಗಳ ಸಹಕಾರ ಬೇಕಾಗುತ್ತೆ. ಅಂತೆಲ್ಲ ಗುರುಗಳಿಗೆ ವಂದಿಸಿ ಗುರು ಪರಂಪರೆಗೆ ಗೌರವಿಸಿದ್ದಕ್ಕೆ =MC² ಸಂಸ್ಥೆಗೆ ನಾವು ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.